ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಈ ವ್ಲಾಗ್ ಬಂದು ಗಣೇಶ ಹಬ್ಬದ ದಿನ ಮಾಡಿರುವಂತಹ ವಿಡಿಯೋ ಅದು ಇವತ್ತು ಬರ್ತಿದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಸೊ ಅವತ್ತು ಗಣೇಶ ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇವತ್ತು ನನಗೆ ಒಂದು ಆರ್ಡ್ರ್ ಇತ್ತು, ಸೊ ಹಾಗಾಗಿ ಅಡುಗೆ ಕೂಡ ಬೇಗ ಮಾಡಿಟ್ಬಿಟ್ಟು ಹೋಗೋಣ ಅಂಥೇಳಿ ಅಡುಗೆ ಕೂಡ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಬಿಟ್ರೆ ಆಮೇಲೆ ಅಡುಗೆ ಮಾಡ್ಬೋದು ಅಂಥೇಳಿ. ಅದು ಇವತ್ತು ಏನು ವಿಶೇಷವಾಗಿ ಮಾಡ್ತಾಯಿದ್ವಿ ಅಂದರೆ ಗಣೇಶನಿಗೆ ಪ್ರಿಯವಾದ ಕಡುಬು ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಅದು ನಾರ್ಮಲಾಗಿ ಸೂಸ್ಲು ಹಾಕಿ ಮಾಡ್ತಾರಲ್ವ, ಎಳ್ಳಲ್ಲಿ ಮಾಡ್ತಾರಲ್ವ, ಅದರಲ್ಲಿ ಮಾಡೋಣ ಅಂಥೇಳಿ ಕಡುಬು ಮಾಡೋಣ ಅಂತ. ಮನೇಲಿ ಸ್ವಲ್ಪ ಎಳ್ಳಿತ್ತು, ಸೊ ಅದಕ್ಕೆ ಅದನ್ನು ಫಸ್ಟು ಹುರ್ಕೋತಾ ಇದ್ದೆ. ಅಂದರೆ ಚಟಪಟ ಅನ್ನೋ ಥರ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದು ಸ್ವಲ್ಪ ಹೊತ್ತು ಹಾರೋಕ್ಕೆ ಬಿಟ್ಬಿಡಬೇಕು. ಇಲ್ಲ ಅಂದರೆ ಸಡಲಿಲ್ಲವ ಅದನ್ನು ಪುಡಿ ಮಾಡ್ಕೋತೀವಿ ಅಂತಂದರೆ ಅದು ನಾವು ಮಿಕ್ಸಿಲಿ ಮಾಡೋದಲ್ವ, ಎಣ್ಣೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಅದು ಸ್ವಲ್ಪ ಹೊತ್ತು ಹಾರಲಿ ಅಂತೇಳಿ ಅದು ತಣ್ಣಗಾಗೋ ತನಕ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಕಡುಬಿಗೆ ಬೇಕಿರೋದು ಅಂಥೇಳಿ ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ಅಂದರೆ ನಾನು ಸ್ವಲ್ಪನೇ ಮಾಡ್ತಿದ್ದೆ, ಏನು ಜಾಸ್ತಿ ಏನು ಮಾಡಲಿಲ್ಲ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆಗೋ ತನಕ, ಅಂದರೆ ಮಳ್ಳೋ ತನಕ ಇದ್ದು ಆಮೇಲೆ ಅದಕ್ಕೆ ನೀರು ಮಳ್ಳಿದ್ಮೇಲೆ ಅದಕ್ಕೆ ನಾವು ಆಲ್ರೆಡಿ ಅಕ್ಕಿ ಇಟ್ಟಿರುತ್ತಲ್ವ, ಅಂದರೆ ಅಕ್ಕಿ ತೊಳೆದು ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸ್ವಲ್ಪನೇ ಹಾಕಿ ಇಟ್ಟು ಗಂಟಾಗದೇ ರೀತಿ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ತುಂಬ ಚೆನ್ನಾಗಿ ಅದು ಮಿಕ್ಸ್ ಆಗಿ ಗಟ್ಟಿ ಆಗಬೇಕು. ಆಮೇಲೆ ಅದು ನಾವು ಪಾತ್ರೆಯಲ್ಲೇ ಆ ಹಿಟ್ಟು ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೋಬೇಕು. ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ಲದೇ ರೀತಿ. ಆಮೇಲೆ ಪಾತ್ರೆಯಲ್ಲೇ ಸ್ವಲ್ಪ ಹೊತ್ತು ಅದನ್ನು ಹಬೆಯಲ್ಲಿ ಬೇಯೋಕ್ಕೆ ಬಿಡಬೇಕು. ಹಿಟ್ಟು ಬೇಯಲಿಲ್ಲ ಅಂದರೆ ಹೊಟ್ಟೆ ನೋವೆಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಹಿಟ್ಟನ್ನ ಪಾತ್ರೆಯಲ್ಲೇ ಬೇಯಕ್ಕಿಟ್ಟು, ಅಂದರೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ ಹಿಟ್ಟನ್ನ ಬೇಯಕ್ಕಿಟ್ಟೆ, ಅಂದರೆ ಹಬೆಯಲ್ಲೇ ಬೇಯಲಿ ಅಂತ ಸ್ವಲ್ಪ ಹೊತ್ತು ಬೇಯಕ್ಕಿಟ್ಟು ನಂತರ ಇವಾಗ ಇಲ್ಲಿ ನಾವು ಎಳ್ಳನ್ನ ಸ್ವಲ್ಪ ತಣ್ಣಗಾಕ್ಬಿಟ್ಟಿದ್ದಲ್ವ, ಅದು ಸ್ವಲ್ಪ ತಣ್ಣಗಾಗಿತ್ತು. ಸೊ ಅದಕ್ಕೆ ಅದನ್ನು ಕೂಡ ಒಂದು ಜಾರಲ್ಲೇ ಹಾಕಿ ಅದನ್ನು ಪುಡಿ ಮಾಡಿ ಇಟ್ಕೊಂಡೆ, ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಮಗೆ ಈಗ ಸಿಹಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬೆಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ಕಾಯಿ ತುರಿನೂ ಹಾಕೋಬೋದು, ಜೊತೆಗೆ ಕಳ್ಳದ ಹುಡಿ ಕೂಡ ಹಾಕೋಬೋದು, ಅದು ಕೂಡ ಟೇಸ್ಟ್ ಇರುತ್ತೆ. ಬಟ್ ಅದು ಯಾವುದೂ ಹಾಕ್ತಾಯಿಲ್ಲ, ಜಸ್ಟು ಬೆಲ್ಲ ಮತ್ತು ಎಳ್ಳು ಪುಡಿ ಎರಡು ಮಾತ್ರ ಹಾಕಿ ಸೂಸ್ಲು ಥರ ಮಾಡಿಕೊಂಡೆ. ಇವಾಗ ಹಬೆಯಲ್ಲಿ ಬೆಂದಿರೋಂಥ ಹಿಟ್ಟನ್ನು ತೊಗೊಂಡು ಅದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಕೈಲು ಸ್ವಲ್ಪ ನಾದ್ಕೊಂಡು ಗಂಟೆ ರೀತಿ ನಾದ್ಕೊಂಡು ಆಮೇಲೆ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು ಅದನ್ನು ಸ್ವಲ್ಪ ವೃತ್ತಾಕಾರದಲ್ಲಿ ಸ್ವಲ್ಪ ತಟ್ಟಿ ಅದ್ರ ಮಧ್ಯಕ್ಕೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಸೂಸ್ಲು ಏನಿದೆ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ನೀಟಾಗಿ ಫೋಲ್ಡ್ ಮಾಡಿದ್ಮೇಲೆ ಓಪನ್ ಆಗದೆ ರೀತಿ ಪ್ರೆಸ್ ಮಾಡ್ಕೋಬೇಕು ಸುತ್ತ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಓಪನ್ ಆಗಿಬಿಡುತ್ತೆ. ಅದಕ್ಕೆ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಓಪನ್ ಆಗದ ರೀತಿ ಮಾಡಿಕೊಂಡ್ರೆ ಕಡುಬು ರೆಡಿ ಆಗುತ್ತೆ. ಇಷ್ಟೇ ನಾವು ಮಾಡೋ ಕಡುಬು. ಇದೇ ಥರ ಎಲ್ಲ ಕಡುಬು ಮಾಡಿ ಇಟ್ಕೊಂಡೆ. ಇವತ್ತು ಗಣೇಶದ ಹಬ್ಬ, ರಜೆ ಇದೆ, ಮಂಜನಿಗೂ ರಜೆ ಇದೆ, ಅನಿತನಿಗೆ ಕೆಲಸ ಇದೆ. ಕೋಲಾರದಲ್ಲಿ ಒಂದು ಮದುವೆ ಆರ್ಡ್ರ್ ಇದೆಯಂತೆ, ಹೋಗೋದಕ್ಕೆ ಬೇಗ ಪೂಜೆ ಮಾಡಿ ಬೆಳಗ್ಗೆ ಬೇಗನೆ ಇವಾಗ ಹೊರಡೋದಕ್ಕೆ ರೆಡಿಯಾಗಿದ್ದಾನೆ. ಎಲ್ಲರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಮನೇಲೆಲ್ಲ ಕೆಲಸ ಮುಗಿಸಿ ಇವಾಗ ಆರ್ಡ್ರ್ ಇತ್ತಲ್ಲ, ಸೊ ಹೋಗೋಣ ಅಂತ ಹೋಗ್ತಿದ್ದೀನಿ. ಆ್ಯಕ್ಚುಲಿ 3 ಗಂಟೆಗೆ ಹೋಗ್ಬೇಕು ಅಲ್ಲಿಗೆ, ಸೊ ಅದಕ್ಕೆ 12 ಗಂಟೆಗೆ ಇಲ್ಲಿ ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಅಂತ. ಸುಮ್ಮನೆ ಲೇಟಾಗಿ ಬಿಟ್ಟು ಆಮೇಲೆ ಅಲ್ಲಿ ನಾವು ಲೇಟಾಗಿ ಹೋಗೋದು ಅದು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಬೇಗ ಹೋದರೆ ನಮಗೂ ಅಲ್ಲಿ ಅರೇಂಜ್ ಮಾಡ್ಕೊಳ್ಳೋಕೆ ಕೂಡ ಸರಿಯಾಗುತ್ತೆ ಅಂತೇಳಿ ಹೋಗ್ತಾಯಿದ್ದೀನಿ. ಅವ್ರು 3 ಗಂಟೆಗೆ ಬರೋಕ್ಕೆ ಹೇಳಿತ್ತು, ಸೊ ಇಲ್ಲಿ 12 ಗಂಟೆಗೆ ಬಿಡ್ತಾಯಿದ್ದೀನಿ. ಇರೋದು ಇವಾಗ ಮಾಲೂರಲ್ಲಿ ಇರೋದು ನನಗೆ ಈಗ ವರ್ಕು. ಸೊ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಹೋಗ್ತಿರೋದು ಮಾಲೂರಿಗೆ. ಹೋಗಿದ್ದೀನಿ ಕೋಲಾರ ಸೈಡು, ಬಟ್ ಮಾಲೂರಿಗೆ ಹೋಗ್ತಿರೋದು ಇದೆ ಫಸ್ಟು. ನೋಡೋಣ ಬಸ್ ಯಾವಾಗ ಸಿಗುತ್ತೋ ಏನೋ, ಎಷ್ಟು ಆಗುತ್ತೆ ಅಂತ. ಗೂಗಲಲ್ಲಿ ನೋಡಿದೆ 1.5 ಗಂಟೆ ಟೈಮ್ ಬೇಕಾಗುತ್ತೆ ಹೋಗೋಕ್ಕಷ್ಟೇ. ಬಟ್ ಆದರೂ ಇರಲಿ ಅಂತ ಇದಕ್ಕೆ ಬೇಗ ಬಿಡ್ತಾಯಿದ್ದೀನಿ. ಯಾಕಂದರೆ ಹೇಳಿದ ಟೈಮ್ಗೆ ಸರಿಯಾಗಿ ಸಿಗಬೇಕಲ್ವ. ಒಂದ್ಸಲ ಟ್ರಾಫಿಕ್ ಇರುತ್ತೆ, ಇಲ್ಲಾಂದರೆ ಬಸ್ಸು ಸಿಕ್ಕಲ್ಲ, ಒಂದೊಂದ್ಸಲ ಬಸ್ ಲೇಟಾಗಿ ಸಿಗುತ್ತೆ. ಸೊ
ಇದೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಬೇಗ ಹೊಡ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನ್. ಮೆಟ್ರೋ ಸ್ಟೇಷನ್ ತನಕ ಬಿಡಿಸ್ಕೊಂಡೆ. ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕು, ಅಂದರೆ ಮೆಟ್ರೋದಲ್ಲಿ ಹೋಗಿ ಆಮೇಲೆ ಇಲ್ಲಿಂದ ಮೆಟ್ರೋದಲ್ಲಿ ಹೋಗಿ ಟಿನ್ ಫ್ಯಾಕ್ಟ್ರಿಯಲ್ಲಿ ಬಸ್ ಹೋಗಬೇಕು. ಈ ಹೊಸಕೋಟೆಗೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ಡೈರೆಕ್ಟ್ ಮಂಗಳೂರಿಗೆ ಬಸ್ ಎಷ್ಟೊತ್ತಾಗುತ್ತೆ. ಎರಡೂವರೆಗೆ ನಾನು ಚೌಟ್ರಿ ರೀಚ್ ಆದೆ. ಆ್ಯಕ್ಚುಲಿ ನಾನು ಏನು ವರ್ಕ್ ಮಾಡೋದು ಅಂದರೆ ನಾನು ಮೇಕಪ್ ಆರ್ಟಿಸ್ಟು. ಸೊ ಇಲ್ಲಿ ನಮಗೆ ಮೇಕಪ್ ಆರ್ಡರ್ ಇತ್ತು, ಸೊ ಅದಕ್ಕೋಸ್ಕರನೇ ಬಂದಿದ್ದು. ನಾನೇ ಫಸ್ಟ್ ಹೋಗಿದ್ದು, ನಮ್ಮ ಟೀಮ್ ಅವ್ರು ಇನ್ನೂ ಯಾರೂ ಬಂದಿರಲಿಲ್ಲ. ಎಲ್ಲ ಇನ್ನೊಂದು 1/2 ಅವರ್, ಒಂದು 1/4 ಗಂಟೆಲೆಲ್ಲ ಬರ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಕುಂತಿರೋಣ ಅಂತೇಳಿ ಕುಂತಿದೆ. ಅಷ್ಟರಲ್ಲಿ ಬಂದರು. ಅವ್ರು ಬಂದಮೇಲೆ ಇನ್ನೂ ಬ್ರೈಡಲ್ ಬಂದಿರಲಿಲ್ಲಲ್ಲ, ಅದಕ್ಕೆ ಏನು ಮಾಡಿದ್ವಿ, ಕಾರಲ್ಲೇ ಕೂತಿದ್ವಿ. ಯಾಕಂದರೆ ಮಳೆ ಬೇರೆ ಬರ್ತಾಯಿತ್ತು, ಸೊ ಅದಕ್ಕೆ ಕಾರಲ್ಲೇ ಕೂತಿದ್ವಿ. ಅಷ್ಟರಲ್ಲಿ ಮಳೆ ಕೂಡ ಬಂದುಬಿಡ್ತು. ಸೊ ಸುಮಾರು ಹೊತ್ತು ನಾವು ಕಾರಲ್ಲೇ ಕುಂತಿದ್ವಿ. ಇನ್ನೂ ಕೂಡ ಬ್ರೈಡ್ ಕೂಡ ಬಂದಿರಲಿಲ್ಲ. 1:15 ಗಂಟೆ ಆದಮೇಲೆ, ಅಂದರೆ 4 ಗಂಟೆಗೆ ಅನಿಸುತ್ತೆ ಬ್ರೈಡ್ ಬಂದಿದ್ದು. ಸರಿ ಅಂತೇಳಿ ಆಮೇಲೆ ಚೌಟ್ರಿ ಒಳಗಡೆ ಹೋಗಿ ಮೇಕಪ್ಗೆ, ಹೇರ್ ಸ್ಟೈಲ್ಗೆ ಮತ್ತು ಸ್ಯಾರಿ ಡ್ರಿಪ್ಪಿಂಗ್ ಏನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಹಾಗೆ ನಾನ್ ಬ್ರೈಡಲ್ಸ್ದು ಕೂಡ ಒಂದೆರಡು ಕ್ಲಿಪ್ಸ್ ಹಾಕ್ತಾಯಿದ್ದೀನಿ. ಬ್ರೈಡದ್ದು ಮಾಡ್ಕೊಂಡಿಲ್ಲ, ನಾನ್ ಬ್ರೈಡಲ್ಸ್ದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅವರದ್ದು ಕ್ಲಿಪ್ಸ್ನ ಇವಾಗ ಹಾಕ್ತಾಯಿದ್ದೀನಿ. ಹೇಗೆ ಬಂದಿದೆ ಹೇಳಿ, ಹೇರ್ ಸ್ಟೈಲ್, ಸ್ಯಾರಿ ಮತ್ತು ಮೇಕಪ್ ಎಲ್ಲ. ಮತ್ತು ನೈಟ್ ರಿಸೆಪ್ಷನಲ್ಲಿ ಹುಡುಗಿ ಅವರ ಅಪ್ಪಂದು ಚಿತ್ರ ಬಿಡಿಸಿ ಅಪ್ಪ ಐ ಲವ್ ಯು ಸಾಂಗ್ ಹಾಕಿದ್ರು. ಇದು ಸೊ ಹೊರಗಡೆ ಬಂದು ನೋಡಿದ್ರೆ ಹುಡುಗಿಗೆ ಅವ್ರ ಅಪ್ಪ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಅಪ್ಪಂದು ಚಿತ್ರ ಬಿಡಿಸಿ ಅದು ಸಾಂಗೆಲ್ಲ ಹಾಕಿದ್ರು. ತುಂಬ ಎಮೋಷ್ನಲ್ ಅದು. ಅದನ್ನು ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ನಿದ್ದೆ ಬರ್ತಾಯಿತ್ತು, ಬಟ್ ಆದರೆ ಹೊರಗಡೆ ಸೌಂಡ್ಗೆ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸರಿ ಅಂತೇಳಿ ಮತ್ತೆ 3 ಗಂಟೆಗೆ ಎದ್ದು ಮತ್ತೆ ಸ್ಯಾರಿ ಪ್ರಿಪ್ರೇಟ್ ಮಾಡಿಕೊಂಡು ಮಾರ್ನಿಂಗ್ ಉಡ್ಸೋವಂಥದ್ದು. ಮತ್ತು 4 ಗಂಟೆಗೆಲ್ಲ ರೆಡಿ ಮಾಡೋಕ್ಕೆ ಹೋದ್ವಿ. ಮತ್ತು ಸೇಮ್ ಎಲ್ಲರಿಗೂ ಹೇರ್ ಸ್ಟೈಲು, ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಿಕೊಟ್ಟು ಆಮೇಲೆ ಅದು ಕೂಡ ಒಂದೆರಡು ಕ್ಲಿಪ್ ಕೂಡ ತಗೊಂಡೆ. ಹೇರ್ ಸ್ಟೈಲ್ದು ಮತ್ತು ನಾನ್ ಬ್ರೈಡಲ್ಸ್ದು ಒಂದಿಬ್ಬರದ್ದು ಕ್ಲಿಪ್ಸ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಮ ಯಾವುದೇ ಫಂಕ್ಷನ್ಗಳಿಗೆ ನಿಮಗೆ ಮೇಕಪ್ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಯೂಟ್ಯೂಬ್ ನೋಡಿಕೊಂಡು ಬುಕ್ ಮಾಡೋರಿಗೆ. ಸೊ ಮಾರ್ನಿಂಗ್ 9 ಗಂಟೆಗೆ ವರ್ಕೆಲ್ಲ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಇದುವರೆಗೂ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.